ಶುಭಾಶಯಗಳು. ಕರ್ನಾಟಕದ ನಾಡು ನುಡಿಗಾಗಿ ಸೇವೆ ಸಲ್ಲಿಸುತ್ತಾ ಇಲ್ಲಿನ ಸಾಂಸ್ಕೃತಿಕ ಸಂಪತ್ತನ್ನು ಹೆಚ್ಚಿಸಿದ ಹಲವಾರು ಮಹಾನುಭಾವರನ್ನು ಈ ದಿನ ಸ್ಮರಿಸಬೇಕು. ಈ ಕೊಡುಗೆ ನೀಡಿದವರಲ್ಲಿ ಹರಿದಾಸರ ಪಾತ್ರವೂ ಮಹತ್ವದ್ದೇ ಆಗಿದೆ. ಹಾಗಾಗಿ ಅವರ ಪ್ರಯುಕ್ತ ಈ ದಿನ ನಡೆಯುತ್ತಿರುವ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತದೆ ಎಂದು ಭಾವಿಸೋಣ. ಈ ದಿನ ದಾಸವಾಣಿಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನೀಡುವ ಪ್ರಯತ್ನ ನಮ್ಮದು. ಪ್ರಯೋಗಾತ್ಮಕವಾಗಿ ಈ ಹೊಸ ಯೋಜನೆಯನ್ನು ಕೈಗೊಳ್ಳುತ್ತಿದ್ದೇವೆ. ಹರಿದಾಸರ ಕೃತಿಗಳನ್ನು ಗಾಯಕಿ ಹಿಂದೂಸ್ತಾನಿ ಸಂಗೀತರ ಶೈಲಿಯಲ್ಲಿ ಹಾಡುವಾಗ ನೃತ್ಯ ಕಲಾವಿದೆ ಅದರ ಭಾವವನ್ನು ಭರತ ನೃತ್ಯದ ಮೂಲಕ ಪ್ರದರ್ಶಿಸುತ್ತಾರೆ. ಹಾಗೆ ಮಾಡುವಾಗ ಕಲಾವಿದೆ ಕೃತಿಯ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಅಲ್ಲಲ್ಲಿ ಕೆಲವು ಕಥೆಗಳನ್ನು ಹೆಚ್ಚುವರಿಯಾಗಿ ಹೆಣೆದು ನೃತ್ಯ ಸಂಯೋಜನೆಯನ್ನು ಮಾಡಿದ್ದಾರೆ. ಇದನ್ನು ಪೂರ್ವಭಾವಿಯಾಗಿ ಸಂಕ್ಷಿಪ್ತವಾಗಿ ಕೆಲವೇ ಮುಖ್ಯಾಂಶಗಳೊಂದಿಗೆ ವಿವರಣೆಯಲ್ಲಿ ತಿಳಿಸಲಾಗುತ್ತೆ. ಇದರಿಂದ ನೃತ್ಯದ ಆ ಭಾಗಗಳನ್ನು, ಅಲ್ಲಿನ ಅಭಿನಯವನ್ನು ಎಲ್ಲರೂ ಕುತೂಹಲದಿಂದ ಗಮನಿಸಲು, ಅರ್ಥ ಮಾಡಿಕೊಳ್ಳಲು ಸುಲಭ ಸಾಧ್ಯವಾಗುತ್ತದೆ. ಇದಲ್ಲದೆ ವಿವರಣೆಯಲ್ಲಿ ಕೃತಿಕಾರರ, ಕೃತಿ ರಚನೆಯ ಹಿನ್ನೆಲೆ, ಕೃತಿಯ ಸಾಹಿತ್ಯ ಇವೆಲ್ಲದರ ಕುರಿತು ಸೂಕ್ಷ್ಮವಾಗಿ ಮಾಹಿತಿ ನೀಡಲಾಗುತ್ತದೆ. ಹರಿದಾಸ ಸಾಹಿತ್ಯದಲ್ಲಿನ ಗೇಯತೆಯೊಂದಿಗೆ ಅಲ್ಲಿರುವ ಮೌಲ್ಯಗಳಾದ ಭಗವಂತನಲ್ಲಿ ಶ್ರದ್ಧೆಯ ಭಕ್ತಿಯುಡು, ಸಮಾಜಕ್ಕೆ ಉಪಯೋಗಿಯಾಗಿ ಬದುಕು, ಫಲಾಪೇಕ್ಷೆ ಇಲ್ಲದೆ ತ್ರಿಕರಣ ಶುದ್ಧಿಯಾಗಿ ಬದುಕು ಎಂಬ ವಿಚಾರಗಳನ್ನು ತಿಳಿಸುತ್ತಾ ಅವುಗಳ ಕಿರುಪರಿಚಯವನ್ನು ಮಾಡಿಕೊಡುವ ಉದ್ದೇಶ ನಮ್ಮದು. ಹಾಗಾಗಿ ಈ ತ್ರಿವೇಣಿ ಸಂಗಮದ ಆಯೋಜನೆ. ಈ ದಿನದ ಕಾರ್ಯಕ್ರಮದಲ್ಲಿ ವಿವರಣಾ ವಿಭಾಗವನ್ನು ನಮ್ಮ ನಾಗಲಕ್ಷ್ಮಿ ನಿರ್ವಹಿಸಲಿದ್ದು, ಗಾಯನವನ್ನು ಜ್ಯೋತಿ ಮಹೇಶ್ ಮತ್ತು ಭರತ ನೃತ್ಯವನ್ನು ಹೇಮಾ ಬಿ ಕಶ್ಯಪ್ ನಡೆಸಿಕೊಡಲಿದ್ದಾರೆ. ಆಕಾಶವಾಣಿ ಬಿ ಶ್ರೇಣಿ ಕಲಾವಿದೆ ಜ್ಯೋತಿ ಮಹೇಶ್ ತಮ್ಮ ಗುರು ಪರಂಪರೆಯಲ್ಲಿ ವಿದುಷಿ ಮಣಿ ಸೊಂಟಕ್ಕಿ, ಪಂಡಿತ್ ಆರ್ ಬಿ ಸೊಂಟಕ್ಕಿ, ಪಂಡಿತ ಜಯತೀರ್ಥ ಮೇವಂಡಿ, ಪಂಡಿತ ವಸಂತ ಕನಕಾಪುರ್ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿತಿದ್ದು, ನಂತರದಲ್ಲಿ ವಿದುಷಿ ಪೂರ್ಣಿಮಾ ಭಟ್ ಕುಲಕರ್ಣಿಯವರಲ್ಲಿ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಹೇಮಾ ಬಿ ಕಶ್ಯಪ್ ಸುಮಾರು 15 ವರ್ಷಗಳಿಂದ ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಪ್ರಾರಂಭದಲ್ಲಿ ಶ್ರೀಮತಿ ಸುನೀತಾ ಮೋಹನ್ ರಾಜು ಅವರ ಮಾರ್ಗದರ್ಶನ ಪಡೆದು, ನಂತರ ಶ್ರೀಮತಿ ಸುಂದರಿ ಸಂತಾನಂ ಶಿಷ್ಯೆಯಾಗಿ ಭರತ ನೃತ್ಯವನ್ನು ಕಲಿಯುತ್ತಾ, ಅವರ ನಂತರ ಶ್ರೀಮತಿ ಹರಿಣಿ ಸಂತಾನ ಮಾರ್ಗದರ್ಶನದಲ್ಲಿ ರಂಗಪ್ರವೇಶವನ್ನು ಮಾಡಿದ್ದಾರೆ. ನಾಡಿನ ಹಲವು ಕಡೆಗಳಲ್ಲಿ ಮತ್ತು ಹೊರನಾಡಿನಲ್ಲಿ ಕೂಡ ಕೆಲವು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ವಿವರಣೆ ನೀಡುತ್ತಿರುವ ನಾನು ಅಂದರೆ ನಾಗಲಕ್ಷ್ಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿದ್ದು ನಿವೃತ್ತಿ ಹೊಂದಿದ್ದೇನೆ. ಪ್ರವೃತ್ತಿಯಿಂದ ಸಾಹಿತ್ಯಾಸಕ್ತಳಾಗಿದ್ದು ಬರವಣಿಗೆ ಹವ್ಯಾಸವಾಗಿ ಇದುವರೆಗೆ ಸುಮಾರು 25 ಪುಸ್ತಕಗಳು ಪ್ರಕಟವಾಗಿವೆ. ಗಮಕ ವಾಚನಕ್ಕೆ ವ್ಯಾಖ್ಯಾನ ನೀಡುವ ಹವ್ಯಾಸವೂ ಇದೆ ಹಾಗೂ ಹವ್ಯಾಸಿ ಪತ್ರಕರ್ತೆಯೂ ಆಗಿದ್ದೇನೆ. ಮತ್ತೊಂದು ವಿಶೇಷ, ಇವರಿಬ್ಬರು ನನ್ನ ಅಣ್ಣಂದಿರ ಮಕ್ಕಳೇ. ಹಾಗಾಗಿ ಇದು ಒಂದೇ ಕುಟುಂಬದವರು ಸೇರಿ ಕೊಡುತ್ತಿರುವ ಕಾರ್ಯಕ್ರಮವೆಂದು ತಿಳಿಸಲು ಸಂತೋಷವಾಗುತ್ತಿದೆ. ಈ ಸಂದರ್ಭದಲ್ಲಿ ಭರತ ನೃತ್ಯದ ಬಗ್ಗೆ ಒಂದೆರಡು ಅಂಶಗಳನ್ನು ಹೇಳಬೇಕಾಗಿದೆ. ಸುಮಾರು 2,500 ವರ್ಷಗಳ ಹಿಂದೆ ಭರತ ಮುನಿಯಿಂದ ರಚಿತವಾದ ಗ್ರಂಥದ ಪ್ರಸಾದವೇ ಈ ಭರತ ನೃತ್ಯ. ಇದರಲ್ಲಿ 8 ಅಧ್ಯಾಯಗಳಿವೆ. ಈ ನೃತ್ಯದ ಮುಖ್ಯ ಲಕ್ಷಣವೇ ಆಂಗಿಕ, ಅಂದರೆ ಕೇವಲ ಮುಖದಲ್ಲಿ ಭಾವಗಳನ್ನು ಪ್ರದರ್ಶಿಸುವುದಲ್ಲದೆ ದೇಹದ ಬೇರೆ ಬೇರೆ ಅಂಗಗಳ ಚಲನವಲನಗಳಿಂದಲೂ ತೋರಿಸುವ ಅಭಿನಯ. ಈ ಅದ್ಭುತವಾದ ನೃತ್ಯ ಸಂಪತ್ತು ಕಾರಣಾಂತರಗಳಿಂದ ನಷ್ಟವಾಗಿದ್ದು, ಹಿರಿಯ ನೃತ್ಯ ಕಲಾವಿದೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ತಮ್ಮ ಅವಿರತ ಶ್ರಮದೊಂದಿಗೆ ನಡೆಸಿದ ಸಂಶೋಧನೆಯ ಫಲವಾಗಿ 40-50 ವರ್ಷಗಳಿಂದೀಚೆಗೆ ಪುನರುದ್ಧರಣ ಮಾಡಿಕೊಟ್ಟಿದ್ದಾರೆ. ಈ ಮಹಾ ಕಾರ್ಯವನ್ನು ಸಾಕಾರಗೊಳಿಸುವಲ್ಲಿ ತಮ್ಮ ಶಿಷ್ಯೆಯಾದ ಸುಂದರಿ ಸಂತಾನಂ ಅವರ ಮೇಲೆ ಪ್ರಯೋಗವನ್ನು ನಡೆಸಿದ್ದರು. ಈ ದಿನ ಕಾರ್ಯಕ್ರಮ ನೀಡುತ್ತಿರುವ ಹೇಮಾ ಬಿ ಕಶ್ಯಪ್ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ಪ್ರಶಿಷ್ಯೆ. ಭರತ ನೃತ್ಯ ಅತ್ಯಂತ ಪ್ರಾಚೀನವೂ ಪ್ರಬುದ್ಧವೂ ಆದ ಒಂದು ನೃತ್ಯ ಪ್ರಕಾರವಾಗಿದೆ. ಗಣಪತಿ ಸ್ತುತಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ.
विघ्नविनाशक पाद नमस्ते 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 नमः अगजानन पद्मार्कं गजाननम् अहर्निशम् अनेकदं तं भक्तानाम् एकदन्तम् उपास्महे एकदन्तम् उपास्महे एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे एकदन्तम् उपास्महे एकदन्तम् उपास्महे ವಿಘ್ನ ನಿವಾರಕ ಗಣಪತಿಯನ್ನು ಪ್ರಾರ್ಥಿಸಿದ ನಂತರ ವಿದ್ಯಾಧಿದೇವತೆಯಾದ ಸರಸ್ವತಿ ಸ್ತುತಿ ಮಾಡಲಿದ್ದಾರೆ. ದಾಸಶ್ರೇಷ್ಠರಾದ ನೂರಾರು ಕೀರ್ತನೆಗಳನ್ನು ರಚಿಸಿ ಹರಿದಾಸ ಪರಂಪರೆಯಲ್ಲಿ ವಿಶೇಷ ಸ್ಥಾನವನ್ನೇ ಉಳಿಸಿಕೊಂಡಿರುವ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹರೆಂದೇ ಹೆಸರಾದವರು. ಸರಸ್ವತಿ ದೇವಿಯು ತನ್ನ ನಾಲಿಗೆ ಮೇಲೆ ಸದಾಕಾಲ ನರ್ತಿಸುವಂತಾಗಲಿ ಎನ್ನುತ್ತಾ ಸಂಗೀತದ ಆ ಅಧಿದೇವತೆಯ ಪವಿತ್ರವಾದ ದಿವ್ಯ ಸೌಂದರ್ಯವನ್ನು ವರ್ಣಿಸುತ್ತಾ ಆಕೆಯ ಅನುಗ್ರಹದಿಂದ ತಾನು ಹಾಡುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಕಡೆಗೆ ಪುರಂದರ ವಿಠಲನನ್ನು ತೋರೆಂದು ಬೇಡುತ್ತಾರೆ. ಪುರಂದರದಾಸರ ಕೃತಿ ನಲಿದಾಡೆ ಎನ್ನ ನಾಲಿಗೆ ಮೇಲೆ, ರಾಗ ಸಂಯೋಜನೆ ಪಂಡಿತ ವಸಂತ ಕನಕಾಪುರ. ನಲಿದಾಡೆ ಎನ್ನ ನಾಲಿಗೆ ಮೇಲೆ ಸರಸ್ವತಿ ದೇವಿ ದೇವಿ ಸರಸ್ವತಿ ದೇವಿ ಕುಣಿದಾಡೆ ಕುಣಿದಾಡೆ ನಾಲಿಗೆ ಮೇಲೆ ಸರಸ್ವತಿ ದೇವಿ ದೇವಿ ಸರಸ್ವತಿ ನಲಿದಾಡೆ ಎನ್ನ ನಾಲಿಗೆ ಮೇಲೆ ನಲಿದಾಡೆ ಎನ್ನ ನಾಲಿಗೆ ಮೇಲೆ ಸರಸ್ವತಿ ದೇವಿ ದೇವಿ ಸರಸ್ವತಿ ದೇವಿ
ದಿನಕರ ಕೋಟಿ ತೇಜದಿ ಹೊಳೆವ ದಿನಕರ ಕೋಟಿ ತೇಜದಿ ಹೊಳೆವ ಅನುಪಮವಾದ ಕನಕ ವಸನದಿಂದ ಸೇವಾ ಘನವಾದ ಜಗ
सरस्वती सरस्वती ವಿಘ್ನ ವಿನಾಶಕ ಗಣಪತಿಯನ್ನು, ವಿದ್ಯಾಧಿದೇವತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಅವರ ಅನುಗ್ರಹವನ್ನು ಪಡೆದುಕೊಂಡ ನಂತರ ಇಂದಿನ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೃಷ್ಣ ಎಂದ ಕೂಡಲೇ ಕಣ್ಣು ಮುಂದೆ ಬರುವ ಚಿತ್ರ ನಂದ ಗೋಕುಲದ ಸಂಭ್ರಮ. ಅಲ್ಲಿನ ಮನೆ ಮನೆಗಳಲ್ಲಿ ಗೋಪಿಯರು ಮೊಸರು ಕಡಿಯುತ್ತಿದ್ದ ದೃಶ್ಯ, ಕೃಷ್ಣನ ಚೇಷ್ಟೆಗಳು, ಬಾಲಗೋಪಾಲರೊಡನೆ ಸೇರಿ ನಡೆಸುತ್ತಿದ್ದ ತುಂಟಾಟಗಳು, ಗೋಪಿಕೆಯರ ವಸ್ತ್ರಾಪಹರಣ ಮಾಡಿ ಕಾಡಿಸಿದ್ದು ಎಲ್ಲವೂ ಮತ್ತೆ ಮತ್ತೆ ಮೆಲುಕು ಹಾಕುವಂತಹದ್ದೇ. ಆ ನವನೀತ ಚೋರ ಏನೇ ತುಂಟತನ ಮಾಡಿದರೂ ಅವನು ಗೋಕುಲದ ಕಣ್ಮಣಿಯೇ. ಗೋಪಿಕೆಯರಿಗೆ ಅವನ ಕೀಟಲೆಯೇ ಬೇಕು. ಯಶೋದಗಂತೂ ಅವನೊಡನೆ ಹುಸಿ ಮುನಿಸು ತೋರಿ ಮತ್ತೆ ಮತ್ತೆ ರಮಿಸುವುದೆಂದರೆ ಪ್ರಿಯವಾದ ಕೆಲಸ. ಹೀಗೆ ಅಮ್ಮನೊಡನೆ ತುಂಟ ಕೃಷ್ಣನ ಚೆಲ್ಲಾಟವನ್ನು ಎಷ್ಟು ಬಗೆಗಳಲ್ಲಿ ವರ್ಣಿಸಿದರೂ ಹರಿದಾಸರಿಗೆ ತೃಪ್ತಿ ಇಲ್ಲ. ವ್ಯಾಸರಾಯರು ಇದಕ್ಕೆ ಹೊರತಲ್ಲ. 15ನೇ ಶತಮಾನದಲ್ಲಿದ್ದ ಇವರು ಕೀರ್ತನ ಪರಂಪರೆಯನ್ನು ಸಮರ್ಥವಾಗಿ ಬೆಳೆಸಿದವರು. ಸುಮಾರು 100 ವರ್ಷಗಳ ಕಾಲ ಜೀವಿಸಿದ್ದ ಇವರು ಪುರಂದರದಾಸರು, ಕನಕದಾಸರೇ ಆದಿಯಾಗಿ ಅನೇಕ ಹರಿದಾಸರಿಗೆ ಮಾರ್ಗದರ್ಶನ ಮಾಡಿದವರು. ಮಹಾನ್ ವಿದ್ವಾಂಸರಾಗಿದ್ದ ವ್ಯಾಸರಾಯರು ತಮ್ಮ ಗುರುಗಳಿಂದಲೇ ಮೆಚ್ಚುಗೆಯನ್ನು ಪಡೆದುಕೊಂಡ ಮೇಧಾವಿ. ವಿಜಯನಗರದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದು ರಾಜಗುರುಗಳಾಗಿಯೂ ಮಠಾಧಿಪತಿಯೂ ಆಗಿದ್ದವರು. ಬ್ರಹ್ಮಸೂತ್ರಗಳ ಅರ್ಥವನ್ನು ಕನ್ನಡದಲ್ಲಿ ಬರೆದ ಮಹಾಜ್ಞಾನಿ. ಇದೀಗ ಈ ವ್ಯಾಸರಾಯರ ಒಂದು ಕೃತಿ ಕಡೆಗೋಲ ತಾನೆನ್ನ ಚಿನ್ನವೇ. ತಾಯಿ ಯಶೋದೆ ಮಗನನ್ನು ಲಾಲಿಸುವ ಪರಿಯನ್ನು ದಾಸರು ಮನತುಂಬಿ ಹಾಡಿದ್ದಾರೆ, ಮನತುಂಬಿ ವರ್ಣಿಸಿದ್ದಾರೆ.
ಮಾಡುವರೇನೋ ತುಡುಗು ಮಾಡುವರೇನೋ ತುಡುಗು ಮಾಡುವರೇನೋ ತುಡುಗು ಮಾಡುವರೇನೋ ಪೆಂಗಳೊಳು ರಂಗ ತುಡುಗು ಮಾಡುವರೇನೋ ಪೆಂಗಳೊಳು ರಂಗ ಕಳೆಗುಳ ಕಾರೆನ್ನ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾರಲು ಮುದ್ದು ರಂಗ ಕಳೆಗೋಳ ಕಾರೆನ್ನ ಚಿನ್ನ ಮುದ್ದು ರನ್ನ ಮುದ್ದು ಕೃಷ್ಣ ಕೃಷ್ಣ ಕೃಷ್ಣ. ಶ್ಯಾಮಸುಂದರ ದಾಸರು 20ನೇ ಶತಮಾನದ ಹರಿದಾಸರು. ಇವರ ಹುಟ್ಟೂರು ರಾಯಚೂರು ಜಿಲ್ಲೆಯ ಮಾನ್ಯ ಸಮೀಪದ ಬಾಗಲವಾಡ. ಮೂಲ ಹೆಸರು ಗುಂಡಾಚಾರ್ಯ. 5 ವರ್ಷದವರೆಗೂ ಇವರಿಗೆ ಮಾತನಾಡಲು ಬರುತ್ತಿರಲಿಲ್ಲವಂತೆ. ಆತಂಕಗೊಂಡಿದ್ದ ತಂದೆ ತಾಯಿ ಹುಡುಗನನ್ನು ಒಮ್ಮೆ ಜಗನ್ನಾಥದಾಸರ ಬಳಿಗೆ ಕರೆದೊಯ್ದಾಗ ಅವರು ಹುಡುಗನ ತಲೆಯ ಮೇಲೆ ಹಸ್ತವನ್ನಿಟ್ಟು ಆಶೀರ್ವದಿಸಿದ ಕೂಡಲೇ ಮಾತು ಬಂದಿತಂತೆ. ಮುಂದೆ ಕನ್ನಡ ಭಾಷೆಯಲ್ಲಿ ಸಂಸ್ಕೃತದಲ್ಲಿ ಒಳ್ಳೆಯ ಪ್ರಭುತ್ವವನ್ನೇ ಪಡೆದುಕೊಂಡರಂತೆ. ಗುರು ಗೋವಿಂದದಾಸರ ಶಿಷ್ಯರಾಗಿ ಅವರಿಂದ ಶ್ಯಾಮಸುಂದರ ವಿಠಲ ಎಂಬ ಹೆಸರನ್ನು ಪಡೆದುಕೊಂಡವರು. ಇವರ ಪ್ರಸಿದ್ಧ ಕೃತಿ ಕಾಯೋ ಕಾವೇರಿ ರಂಗ. ಅಹರ್ನಿಶಿ ಶ್ರೀಹರಿಯನ್ನೇ ಧ್ಯಾನಿಸುತ್ತಾ ಮೈ ಮನಗಳಲ್ಲಿ ಅವನ ದಿವ್ಯ ಸ್ವರೂಪವನ್ನೇ ಮೋಹನ ರೂಪವನ್ನೇ ಅಂತರಂಗದ ಕಣ್ಣುಗಳಿಂದ ನೋಡುತ್ತಲೇ ಇರುವ ದಾಸರು ಭಕ್ತಿಯಿಂದ ಮೈಮರೆಯುತ್ತಾರೆ. ಒಮ್ಮೆ ಕಂಡಂತಾಗಿ ಇನ್ನೊಮ್ಮೆ ಮಾಯವಾಗಿ ಆಟವಾಡಿಸುವ ಭಗವಂತ ಕಾಣದಾಗ ತಾಯಿಯನ್ನು ಅರಸುವ ಮಗುವಿನಂತೆ ಹಂಬಲಿಸುತ್ತಾರೆ. ಕೃಷ್ಣಾವತಾರದಲ್ಲಿ ಶ್ರೀಹರಿಯು ಮಾಡಿದ ಎಲ್ಲ ಮಹಾನ್ ಕಾರ್ಯಗಳು ಅವರ ಕಣ್ಣಿಗೆ ಕಟ್ಟಿದಂತಿವೆ. ನವನೀತ ಚೋರನಾಗಿ ಆಟವಾಡಿದ ತೂಟ ಗೋವರ್ಧನ ಧಾರಿಯೂ ಆಗುತ್ತಾನೆ. ಗೋಕುಲವನ್ನೇ ರಕ್ಷಿಸುತ್ತಾನೆ. ಸತ್ಯಭಾಮೆಯ ರುಕ್ಮಿಣಿಯರೊಡನೆ ಸರಸವಾಡುವ ಸಾಮಗಾನ ಪ್ರಿಯನೂ ಆಗುತ್ತಾನೆ. ಸಕಲ ಮುನಿಜನ ವಂದ್ಯನೂ ಆಗುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾರ್ಥನಿಗೆ ಸಾರಥಿಯಾಗಿ ಗೀತೋಪದೇಶ ಮಾಡಿದ ಗೀತಾಚಾರ್ಯನೂ ಆಗುತ್ತಾನೆ. ವಿಜಯಸೂತ ಎನ್ನುವಾಗ ಕಲಾವಿದೆ ದ್ರೌಪದಿಗೆ ಕೌರವರ ಸಭೆಯಲ್ಲಿ ಆದ ಅವಮಾನದ ದೃಶ್ಯದ ನೆನಪಿನಿಂದ ಆಕ್ರೋಶಗೊಳ್ಳುವ, ಈಗ ಯುದ್ಧದಲ್ಲಿ ಗುರು ಹಿರಿಯರು ಬಂಧುಗಳನ್ನೇ ಕೊಲ್ಲಬೇಕೇ ಎಂಬ ದುಃಖದಿಂದ ಸಂದಿಗ್ಧಕ್ಕೆ ಒಳಗಾಗುವ ಅರ್ಜುನನ ಭಾವವನ್ನು ಅಭಿನಯಿಸುತ್ತಾ ಕಿರಿದರಲ್ಲಿ ಪಿರಿದರ್ಥವನ್ನು ತೋರಲು ಪ್ರಯತ್ನಿಸುತ್ತಾರೆ. ಇದೀಗ ಶ್ಯಾಮಸುಂದರ ದಾಸರ ರಚನೆ ಎಂದು ಕಾಂಬೆನೋ ನಂದಗೋಪನ. ಎಂದು
ಓಂಕಾರವನ್ನು ಪ್ರಣವ ಸ್ವರವೆಂದು ಕರೆಯುತ್ತಾರೆ. ಇದು ಶಿವನ ಸ್ವರೂಪವೇ ಆಗಿದೆ. ಅವನ 5 ಕಾರ್ಯಗಳನ್ನು ಸೃಷ್ಟಿ, ಪಾಲನೆ, ಸಂಹಾರ, ತಿರೋಭಾವ ಅಂದರೆ ಪ್ರಾಣಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಒಯ್ಯುವುದು ಮತ್ತು ಅನುಗ್ರಹ ಅಂದರೆ ಮೋಕ್ಷ ಎನ್ನಲಾಗಿದೆ. ಅದಕ್ಕಾಗಿ 5 ಮುಖಗಳಿದ್ದು ಪಂಚಾನನ ಎಂಬುದು ಶಿವನ ಒಂದು ಹೆಸರಾಗಿದೆ. ಅ, ಉ, ಮ ಎಂಬ 3 ಸ್ವರಗಳು ಓಂಕಾರದಲ್ಲಿದ್ದು ಉತ್ತರದ ಮುಖದಿಂದ ಅಕಾರದ, ಪಶ್ಚಿಮದ ಮುಖದಿಂದ ಉಕಾರದ, ದಕ್ಷಿಣದ ಮುಖದಿಂದ ಮಕಾರದ, ಪೂರ್ವದ ಮುಖದಿಂದ ಬಿಂದುವಿನ ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಉತ್ಪತ್ತಿಯಾಯಿತೆನ್ನುತ್ತಾರೆ. ಹೀಗೆ ಇವೆಲ್ಲ ಸೇರಿ ಪ್ರಣವ ನಾದದ ಉತ್ಪತ್ತಿಯಾಯಿತು ಎಂದು ಹೇಳುತ್ತಾರೆ. ಅದೇ ಓಂ ಎಂಬ ಏಕಾಕ್ಷರವಾಯಿತು. ಈ ಮಂತ್ರವು ಶಿವ ಮತ್ತು ಶಕ್ತಿಯ ಬೋಧಕವಾಗಿದೆ. ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಧ್ವನಿ ಕಂಪನ ಅಂದರೆ ವೈಬ್ರೇಷನ್ ಇದೇ ಓಂಕಾರ ಎನ್ನಲಾಗಿದೆ. ಶಂಕರ, ಶಿವ, ಈಶ್ವರ, ಸರ್ವೇಶ್ವರ ಎಂಬ 10 ಹಲವು ಹೆಸರುಗಳಿಂದ ಪೂಜೆಗೊಳ್ಳುವ ಜಗದೀಶ ನಟರಾಜನೂ ಹೌದು. ಅದಕ್ಕೆ ಆತ ನೃತ್ಯದ ಅಧಿದೇವತೆ. ಆದರೆ ಸದಾಕಾಲ ಧ್ಯಾನದಲ್ಲಿಯೇ ಲೀನವಾಗಿರುವ ಈ ಮಹಾದೇವ ನೃತ್ಯ ಮಾಡುವುದೇ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ. ಹಾಗಾಗಿ ಆತನ ಅದ್ಭುತವಾದ ನರ್ತನವನ್ನು ನೋಡುವುದೇ ಒಂದು ಸುಯೋಗ. ಆ ಅಪರೂಪದ ದೃಶ್ಯವನ್ನು ಕಲ್ಪಿಸಿಕೊಳ್ಳುತ್ತಾ ಆ ನಾಟ್ಯಾಚಾರ್ಯನಿಗೆ ನರ್ತನಕ್ಕೆ ಶೋಭೆ ಕೊಡುವ ಅಂಶಗಳನ್ನೂ ನಮ್ಮ ದಾಸರು ಹೇಳುತ್ತಾರೆ. ಢಮರುಗದ ಧ್ವನಿ, ವೃಷಭನ ಕುಣಿತ, ನಂದಿಯ ಮೃದಂಗವಾದನ, ಸಕಲ ಗಣ ಸಮೂಹದ ಸ್ತುತಿ ಅದೆಲ್ಲವನ್ನು ಕಂಡು ಶಿವನ ಜಟೆಯಲ್ಲಿ ಅಲಂಕೃತವಾಗಿರುವ ಗಂಗೆ, ಚಂದಿರ ಮತ್ತು ಕೊರಳನ್ನು ಅಲಂಕರಿಸುವ ಬನ್ನಗಾದಿಗಳು ಭಕ್ತಿಯಿಂದ ನಮಿಸುವ ಸುಂದರ ದೃಶ್ಯವನ್ನು ಕಲ್ಪಿಸಿಕೊಂಡು ಹಾಡುತ್ತಾರೆ ಕಮಲೇಶದಾಸರು. ಶಿವನ ವಿವಿಧ ಭಂಗಿಗಳನ್ನು ಸ್ಮರಿಸುತ್ತಾ ಆ ಯೋಗಮೂರ್ತಿಗೆ ನಮೋ ನಮಃ ಎನ್ನುತ್ತಾರೆ. ಭಕ್ತ ಜನರನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾರೆ. ಕಮಲೇಶದಾಸರು 18ನೇ ಶತಮಾನದಲ್ಲಿದ್ದವರು. ಸುರಪುರ ಇವರ ಸ್ಥಳ. ಮೊದಲಿನ ಹೆಸರು ಆನಂದದಾಸರೆಂದು. ಜಗನ್ನಾಥದಾಸರ ಶಿಷ್ಯರಾದ ಶ್ರೀಶ ವಿಠಲ ದಾಸರು ಇವರ ಗುರುಗಳು. ರಾಘವೇಂದ್ರ ಸ್ವಾಮಿಗಳ ಆರಾಧಕರಾಗಿದ್ದ ಇವರ ರಚನೆಗಳು ಬಹುತೇಕ ಸಂಸ್ಕೃತ ಭೂಯಿಷ್ಠವಾದವು. ಪ್ರಸಿದ್ಧ ಹಾಗೂ ಜನಪ್ರಿಯ ಕೃತಿಗಳು ಕರೆದರೆ ಬರಬಾರದೆ ಮತ್ತು ಬಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ. ಇವರ ಬಗ್ಗೆ ಒಂದು ದಂತಕತೆ ಪ್ರಚಲಿತವಾಗಿದೆ. ಒಮ್ಮೆ ಮಂತ್ರಾಲಯಕ್ಕೆ ಹೋಗಬೇಕೆಂದಾಗ ತುಂಗಭದ್ರಾ ನದಿಯಲ್ಲಿ ಭಾರೀ ಪ್ರವಾಹ ಇತ್ತಂತೆ. ದೋಣಿ ನಡೆಸಲು ಅಂಬಿಗೆ ಒಪ್ಪಲಿಲ್ಲವಂತೆ. ತಾವೇ ದೋಣಿ ನಡೆಸಿಕೊಂಡು ಹೋಗಲು ಮುಂದಾದಾಗ ಮಧ್ಯದಲ್ಲಿ ದೋಣಿಯಲ್ಲಿ ಅನಿರೀಕ್ಷಿತವಾಗಿ ನೀರು ತುಂಬತೊಡಗಿದಾಗ ಇಬ್ಬರು ಬ್ರಾಹ್ಮಣರು ಎಲ್ಲಿಂದಲೋ ಬಂದು ದೋಣಿ ನಡೆಸಲು ಸಿದ್ಧರಾದರಂತೆ. ಸುರಕ್ಷಿತವಾಗಿ ಆಚೆ ದಡ ಮುಟ್ಟಿಸಿದ ಅವರಲ್ಲಿ ಒಬ್ಬರು ರಾಘಪ್ಪನೆಂದು ಮತ್ತೊಬ್ಬರು ವಡಪ್ಪನೆಂದು ಹೆಸರು ಹೇಳಿಕೊಂಡರಂತೆ. ಅವರೇ ರಾಘವೇಂದ್ರ ಸ್ವಾಮಿಗಳು ಮತ್ತು ವಡೇಂದ್ರ ತೀರ್ಥರು ಎಂದು ಹೇಳುವ ದಂತಕಥೆ ಪ್ರಚಲಿತವಾಗಿದೆ. ಕಮಲೇಶದಾಸರು ನೃಸಿಂಹ ಮಂತ್ರೋಪಾಸಕರಾಗಿದ್ದರು. ಇದೀಗ ಕಮಲೇಶದಾಸರ ಕೃತಿ ಕುಣಿಯುತ ನಲಿಯುತ ಬಾ ಶಂಕರ.
ಹರ ಹರ ಹರರೆಂದು ಗಣಗಳು ಸ್ತುತಿಸಲು, ಹರ ಹರ ಹರರೆಂದು ಗಣಗಳು ಸ್ತುತಿಸಲು, ಪೊರೆಯಂದ ಹಿರಿದು ಗಂಗೆಯರು ನಮಿಸಿ, ಪೊರೆಯಂದ ಹಿರಿದು ಗಂಗೆಯರು ನಮಿಸಿ, ಸರಿಗಮ ಪಧನಿ ಸಾ ಸ್ವರಗಳ ಪಾಡುತ್ತ, ಸರಿಗಮ ಪಧನಿ ಸಾ ಸ್ವರಗಳ ಪಾಡುತ್ತ, ನಾರದ ತುಂಬೂರು ಗಾನವ ಪಾಡಲು ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಮಣಿಯುವೆ ಅಡಿಗಳಿಗನು ದಿನ ಪುರಹರ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ. ವರಕಮಲೇಶನೋ ಚರಿತೆಯ ಜಗದೊಳು ಪರಿ ಪರಿ ಭಾವನೆ ನರ್ತಿಸಿ ತೋರುತ್ತ, ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ವರಕಮಲೇಶನೋ ಚರಿತೆಯ ಜಗದೊಳು ಪರಿ ಪರಿ ಭಾವನೆ ನರ್ತಿಸಿ ತೋರುತ್ತ, ಹೊರೆಯುತ್ತ ಭಕುತರ ವರವೀಯುತ್ತ ಬಾ, ಹೊರೆಯುತ್ತ ಭಕುತರ ವರವೀಯುತ್ತ ಬಾ, ಗಿರಿಜಾಲಿಂಗಿತ ನಾಟ್ಯಾಚಾರ್ಯ, ಗಿರಿಜಾಲಿಂಗಿತ ನಾಟ್ಯಾಚಾರ್ಯ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಮಣಿಯುವೆ ಅಡಿಗಳಿಗನು ದಿನ ಪುರಹರ, ಕುಣಿಯುತ್ತ ನಲಿಯುತ್ತ, ಕುಣಿಯುತ್ತ ನಲಿಯುತ್ತ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ. ಈಗ ಪುರಂದರದಾಸರ ಒಂದು ಕೃತಿ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ. ಶ್ರೀಹರಿ ತನ್ನ ಮರಹೊಕ್ಕವನ್ನು ಎಂದಿಗೂ ಕೈಬಿಡುವುದಿಲ್ಲ. ಆತ ಅಮೃತಕ್ಕಾಗಿ ನಡೆದ ಸಮುದ್ರ ಮಥನದ ಕಾರ್ಯದಲ್ಲೂ ನೆರವಾದವನು, ಗಜೇಂದ್ರ ಮೋಕ್ಷವನ್ನು ಕೊಟ್ಟವನು, ವಾಮನನಾಗಿ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿದವನು, ಅರ್ಜುನನಿಗೆ ಪ್ರಿಯ ಮಿತ್ರನಾಗಿ ಸದಾ ಅವನ ಬೆಂಬಲಕ್ಕೆ ನಿಂತವನು. ರಾಮಾವತಾರದ ಮಹಿಮೆ ಒಂದು ಬಗೆಯಾದರೆ ಕೃಷ್ಣಾವತಾರದಲ್ಲಿ ನಡೆಸಿದ ಲೀಲೆಗಳು ಮತ್ತೊಂದು ತೆರ. ನಿತ್ಯ ತೃಪ್ತನೂ ಹೌದು, ನಿಗಮ ಗೋಚರನೂ ಹೌದು. ನಗೆಮುಖದ ಆ ಪುರಂದರ ವಿಠಲನಿಗೆ ನಮೋ ನಮೋ ಎಂದು ಹಾಡಿ ಅವನ ಬಗೆ ಬಗೆಯ ರೂಪಗಳನ್ನು ಸ್ಮರಿಸುತ್ತಾ ಆನಂದದಿಂದ ಮೈಮರೆಯುವ ಪುರಂದರದಾಸರು ಹರಿಯ ದಶಾವತಾರದ ಸಾಕ್ಷಾತ್ಕಾರವನ್ನೇ
ಕಂಡುಕೊಳ್ಳುತ್ತಾರೆಂಬ ಕಲ್ಪನೆಯನ್ನು ನೃತ್ಯದಲ್ಲಿ ಮೂಡಿಸಲಿದ್ದಾರೆ. ವಜ್ರಪಡಿ ವ್ಯಾಪಾರಿಯಾಗಿ ಪರಮಲೋಭಿಯಾಗಿದ್ದ ಶ್ರೀನಿವಾಸ ನಾಯ್ಕ ಪರಮ ಸಾಧ್ವಿ ಹೆಂಡತಿಯ ಮೂಗುತಿ ಪ್ರಸಂಗದಿಂದ ಪರಿವರ್ತನೆ ಹೊಂದಿ ಪುರಂದರದಾಸರಾದ ಕಥೆಯನ್ನು ಪ್ರಾರಂಭದಲ್ಲಿ ಅಳವಡಿಸಲಾಗಿದೆ. ಗಂಡ ನಾಸ್ತಿಕನಾಗಿದ್ದರೂ ಪತ್ನಿ ಸರಸ್ವತಿ ದೈವಭಕ್ತಳು, ಧರ್ಮಾತ್ಮಳು, ಸುಶೀಲೆಯೂ ಆಗಿದ್ದವಳು, ದಾನ ಮಾಡುವುದರಲ್ಲಿ ಶ್ರದ್ಧೆಯುಳ್ಳವಳು. ಇವರ ಉದ್ಧಾರಕ್ಕಾಗಿಯೇ ಒಮ್ಮೆ ಶ್ರೀಹರಿಯು ಬಡ ಬ್ರಾಹ್ಮಣನ ವೇಷವನ್ನು ಧರಿಸಿ ಬ್ರಹ್ಮದೇವನನ್ನು ಬಾಲವಟವನ್ನಾಗಿಸಿ ಶ್ರೀನಿವಾಸ ನಾಯಕನ ಅಂಗಡಿಗೆ ಹೋಗುತ್ತಾನೆ. ಮಗನ ಉಪನಯನಕ್ಕೆ ಧನ ಸಹಾಯ ಬೇಡುತ್ತಾನೆ. ಲೋಭಿ ಶ್ರೀನಿವಾಸ ನಾಯಕ ಇಲ್ಲವೆಂದು ಹೇಳಿ ಓಡಿಸಿಯೇ ಬಿಡುತ್ತಾನೆ. ಆಗ ಬ್ರಾಹ್ಮಣ ಶ್ರೀನಿವಾಸ ನಾಯಕನ ಮನೆಗೆ ಹೋಗಿ ಅವನ ಪತ್ನಿಯನ್ನು ಬೇಡಿದಾಗ ಆಕೆ ತನ್ನ ತವರು ಮನೆಯಲ್ಲಿ ಕೊಟ್ಟಿದ್ದ ವಜ್ರದ ಮೂಗುತಿಯನ್ನೇ ಕೊಟ್ಟು ಬಿಡುತ್ತಾಳೆ. ಸಂತೋಷದಿಂದ ಅದನ್ನು ಸ್ವೀಕರಿಸಿದ ಬ್ರಾಹ್ಮಣ ಮತ್ತೆ ಶ್ರೀನಿವಾಸ ನಾಯಕನ ಅಂಗಡಿಗೆ ಹೋಗಿ ಗಿರವಿ ಇಡಲು ಮುಂದಾಗುತ್ತಾನೆ. ನೋಡಿದೊಡನೆ ಗುರುತಿಸಿದ ಆ ಲೋಭಿ ಬ್ರಾಹ್ಮಣನನ್ನು ಅಲ್ಲೇ ಕುಳಿತಿರಲು ಹೇಳಿ ಮೂಗುತಿ ಕೈಯಲ್ಲಿ ಹಿಡಿದು ಮನೆಗೆ ಧಾವಿಸುತ್ತಾನೆ. ಪತ್ನಿಯನ್ನು ಕರೆದು ಮೂಗುತಿ ತಂದು ಕೊಡಲು ಕೇಳುತ್ತಾನೆ. ಭಯ ಗಾಬರಿಯಿಂದ ದಿಕ್ಕು ತೋಚದೆ ಸರಸ್ವತಿ ಭಗವಂತನೇ ದಿಕ್ಕು ಎಂದು ದೇವರ ಕೊನೆ ಹೋಗಿ ಪ್ರಾರ್ಥಿಸುತ್ತಾಳೆ. ಏನು ಮಾಡಲು ತೋರದ ಕಡೆಗೆ ದಾನ ಕೊಟ್ಟೆನೆಂದು ಹೇಳಲು ಭಯವಾಗಿ ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿಯೇ ಬಿಡುತ್ತಾಳೆ. ಆ ಸಮಯದಲ್ಲಿ ಅವಳಿಗೆ ತೋಚಿದ ಒಂದು ಪರಿಹಾರವೆಂದರೆ ಬೆರಳಿನಲ್ಲಿದ್ದ ವಜ್ರದುಂಗುರದ ಪುಡಿಯನ್ನು ಬಟ್ಟಲಿಗೆ ಹಾಕಿ ನೀರಿನಲ್ಲಿ ಕದರಿ ಇನ್ನೇನು ಕುಡಿಯಬೇಕೆಂದಾಗ ಮೇಲಿನಿಂದ ಮೂಗುತಿ ಟಣ್ಣೆಂದು ಆ ಬಟ್ಟಲಿನಲ್ಲಿ ಬೀಳುತ್ತದೆ. ಪರಮಾತ್ಮನ ಕರುಣೆಯಿಂದ ಸಂತೋಷಗೊಂಡು ಹೊರಗೆ ಬಂದು ಸರಸ್ವತಿ ಮೂಗುತಿಯನ್ನು ಗಂಡನಿಗೆ ಕೊಟ್ಟಾಗ ಶ್ರೀನಿವಾಸ ನಾಯಕ ಚಕಿತನಾಗುತ್ತಾನೆ. ತನ್ನ ಕೈಯಲ್ಲಿದ್ದ ಮೂಗುತಿ ಎಲ್ಲಿ ಎಂದು ನೋಡಿದಾಗ ಅದು ಮಾಯವಾಗಿರುತ್ತದೆ. ಅತ್ತ ಬ್ರಾಹ್ಮಣನೂ ಕಣ್ಮರೆಯಾಗಿರುತ್ತಾನೆ. ಎಲ್ಲದರ ಚಿಂತನೆ ಮಾಡುತ್ತಿದ್ದಂತೆ ತನ್ನ ಕಣ್ತೆರೆಸಲು ಭಗವಂತನು ಹೂಡಿದ ಆಟವೆಂದು ಅರಿವಾಗಿ ಜ್ಞಾನೋದಯವಾಗುತ್ತದೆ. ಅಂತರಂಗದ ಕಣ್ಣುಗಳು ತೆರೆದು ಭಗವಂತನ ಸಾಕ್ಷಾತ್ಕಾರವನ್ನೇ ಪಡೆಯುತ್ತಾನೆ. ಪುರಂದರ ವಿಠಲನ ಪರಮ ಭಕ್ತರಾಗಿ ಪುರಂದರ ದಾಸರಾಗಿ ಅನನ್ಯ ಭಕ್ತಿಯಿಂದ ಆತನ ಮಹಿಮೆಯನ್ನು ಸ್ತುತಿಸುತ್ತಾರೆ. ಉರಗಶಯನ ಬಂದ ಗರುಡ ಗಮನ ಬಂದ ಉರಗಶಯನ
ಮಂದರೋದ್ಧಾರ ಬಂದ ಮಾ ಮನೋಹರ ಬಂದ ಬೃಂದಾವನ ಪತಿ ಆ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಧ್ವಜ ಬಂದ ಆ ಪಕ್ಷಿ ವಾಹನ ಬಂದ ಲಕ್ಷ್ಮಣ ಧ್ವಜ ಬಂದ ಅಕ್ಷಯ ಫಲದ ಶ್ರೀ ಲಕ್ಷ್ಮೀ ರಮಣ ಬಂದ ಸ್ವಾಮಿ ಬಂದಾನು ಸ್ವಾಮಿ ಬಂದಾನು ದೇವ ಬಂದ ನಮ್ಮ ಸ್ವಾಮಿ ಬಂದಾನು ದೇವ ಬಂದ ನಮ್ಮ ಸ್ವಾಮಿ ಬಂದಾನು ಚಕ್ರಧರನು ಬಂದ ಚಕ್ರಧರನು ಬಂದ ಸರಿ ಮಪನಿ ಮಪ ರೇ ಮಪರಿ ಸರಿ ನಿ ಸರಿ ಚಕ್ರಧರನು ಬಂದ ಚಕ್ರಧರನು ಬಂದ ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನು ಅಕ್ರೂರ ಗೋಲಿದ ಅಕ್ರೂರ ಗೋಲಿದ ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನು ಅಕ್ರೂರ ಗೋಲಿದ ತ್ರಿವಿಕ್ರಮ ಬಂದನು ದೇವ ಬಂದ ನಮ್ಮ ಸ್ವಾಮಿ ಬಂದಾನು ದೇವ ಬಂದ ನಮ್ಮ ಸ್ವಾಮಿ ಬಂದಾನು ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆಬುರ ಪುರಂದರ ವಿಠಲ 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 ವಿಠಲ
ಬಂದಾನು ಪ್ರೇಮ ಬಂದಾನಮ್ಮ ಸ್ವಾಮಿ ಬಂದಾನು ಸ್ವಾಮಿ ಬಂದಾನು ಸ್ವಾಮಿ ಬಂದಾನು ಸ್ವಾಮಿ ಬಂದಾನು. ಕೂರ್ಮಾವತಾರದೊಂದಿಗೆ ವಾಮನಾವತಾರ, ಕೃಷ್ಣಾವತಾರ, ರಾಮಾವತಾರ ಎಲ್ಲದರ ಮಹಿಮೆಗಳ ಜೊತೆಯಲ್ಲಿ ಗಜೇಂದ್ರ ಮೋಕ್ಷವನ್ನು ವರ್ಣಿಸುತ್ತಾ ಒಟ್ಟಾರೆ ಹರಿಯ ದಶಾವತಾರಗಳನ್ನು ಸ್ಮರಿಸುತ್ತಾ ಕೊಂಡಾಡುವ ಪುರಂದರದಾಸರ ಈ ಕೃತಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ದಾಸವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಹೊಸ ಯೋಜನೆಯನ್ನು ಆಚರಣೆಗೆ ತರೋದಕ್ಕೋಸ್ಕರ ನೆರವಾದಂಥ, ಪ್ರೋತ್ಸಾಹ ಕೊಟ್ಟಂಥ ದಾಸವಾಣಿ ಬಳಗದ ಎಲ್ಲರಿಗೂ ಕೂಡ ನಾವೆಲ್ಲರೂ ವಿಶೇಷವಾಗಿ ಶ್ರೀ ಜಯರಾಜ್ ಕುಲಕರ್ಣಿ ಅವರಿಗೆ ಬಹಳ ಉತ್ಸಾಹವನ್ನು ತೋರಿಸಿದ್ರು. ಈ ಕಾರ್ಯಕ್ರಮವನ್ನು ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದಾಗ ಮತ್ತೆ ಪ್ರೋತ್ಸಾಹ ಕೊಟ್ಟರು, ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವರೆಲ್ಲರಿಗೆ ನಾವೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.